ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರರೇ, ಕಳೆದ ಭಾಗದಲ್ಲಿ ದೇವದೂತರ ಬಗ್ಗೆ ತುಂಬ ವಿಚಾರಗಳನ್ನ ತಿಳಿಸಿದ್ವಿ. ದೇವದೂತರು ಪ್ರತಿಯೊಬ್ಬರಿಗೂ ಹೆಸರಿದೆ ಮತ್ತು ಪ್ರತಿಯೊಬ್ಬ ದೇವದೂತರು ಊಟ ಮಾಡ್ತಾರೆ. ಅವ್ರಿಗೆ ವಾಕ್ಯ ಎಲ್ಲ ಕೊಟ್ಟಿದ್ವಿ ಭಾಗ 1ರಲ್ಲಿ. ಅವರು ಮನ್ನಾನ ಊಟ ಮಾಡ್ತಾರೆ. ನೆಕ್ಸ್ಟ್ ಅವರು ಶಕ್ತಿ ಎಷ್ಟಿದೆ ಅಂದರೆ, ಒಬ್ಬ ದೂತ ಬಂದು 1,85,000 ಜನ ಸಾಯಿಸಿಬಿಟ್ಟು ಹೋಗ್ತಾರೆ. ಅಷ್ಟು ಶಕ್ತಿ ಇಂತೂ ಜಾಸ್ತಿ ಇರುತ್ತೆ ಅಂತ ನೋಡಿದ್ವಿ. ಅವ್ರ ಸ್ಪೀಡು ಪರ್ ಸೆಕೆಂಡ್ 3,20,000 ಕಿಲೋಮೀಟ್ರಿಗಿಂತ ಜಾಸ್ತಿ ಇರುತ್ತೆ ಅಂತ ಅದನ್ನು ನೋಡಿದ್ವಿ. ಆಮೇಲೆ ಈ ಒಂದು ದಿವಸದಲ್ಲಿ ತುಂಬ ವಿಚಾರಗಳು ನೋಡಿದ್ವಿ. ಅವ್ರು ಎಷ್ಟು ಜನ ಇರ್ತಾರೆ, ಅವ್ರ ಕ್ಯಾರೆಕ್ಟರ್ ಏನು, ತುಂಬ ವಿಚಾರಗಳು ನೋಡಿದ್ವಿ. ಈ ಒಂದು ದಿವಸದಲ್ಲಿ ದೇವದೂತರುಗಳು ಜಗಳ ಆಡ್ತಾರಾ ಅಂತ ಒಂದು ಪ್ರಶ್ನೆ. ಜಗಳ ಮಾಡ್ತಾರ ಅವರಿಬ್ಬರು? ಇವಾಗ ಮನುಷ್ಯರು ಜಗಳ ಮಾಡ್ಕೊತಾ ಇರ್ತಾರೆ ಅಲ್ವಾ? ಬೈಬಲಲ್ಲಿ ತುಂಬ ಜಗಳ ಆಡ್ತಾರೆ. ಅದೇ ಥರ ದೇವದೂತರಲ್ಲೂ ಜಗಳ ಆಡ್ತಾರಾ ಅಂತ ನಿಮ್ಗೊಂದು ಪ್ರಶ್ನೆ. ಖಂಡಿತ ಪ್ರಶ್ನೆ. ಅವ್ರು ಜಗಳ ಆಡ್ತಾರೆ ನೋಡಿ. ಯೂದ ಪತ್ರಿಕೆ 1ನೇ ಅಧ್ಯಾಯ 9ನೇ ವಾಕ್ಯ. ಆದರೆ ಪ್ರಧಾನ ದೇವದೂತನಾದ ಮೀಕಾಯೇಲನು ಮೋಶೆ ಶವದ ವಿಷಯದಲ್ಲಿ ಸೈತಾನನೊಂದಿಗೆ ವ್ಯಾಜ್ಯವಾಡಿ ವಾಗ್ವಾದ ಮಾಡಿದಾಗ ಅವನು ಸೈತಾನನ ಮೇಲೆ ದೂಷಣ ಅಭಿಪ್ರಾಯವನ್ನು ಹೇಳುವುದಕ್ಕೆ ಧೈರ್ಯಗೊಳ್ಳದೆ, ಕರ್ತನು ನಿನ್ನನ್ನು ಖಂಡಿಸಲಿ ಎಂದರು. ಏನಪ್ಪ ಇದು? ಮೋಶೆ ಶವದ ವಿಷಯದಲ್ಲಿ ಪ್ರಧಾನ ದೇವದೂತನಾದ ಮೀಕಾಯೇಲು ಮತ್ತು ಸೈತಾನ್ ಇಬ್ಬರು ಜಗಳ ಆಡ್ತಾ ಇದ್ದಾರೆ. ಇದು ನನಗೆ ಬೇಕು ಅಂತ ಸೈತಾನು, ಇಲ್ಲ ಅದನ್ನು ನಿನಗೆ ಕೊಡಲ್ಲ ಅಂತ ಮೀಕಾಯೇಲು. ಏನಿರ್ಬೋದು ಏನಿದು ರಹಸ್ಯ? ಏನಿದು ಸತ್ಯ? ಏನಕ್ಕೆ ಇವ್ರು ಜಗಳ ಆಡ್ತಾ ಇದ್ದಾರೆ? ಮೋಶೆ ಶವ ಇಟ್ಕೊಂಡು ಶವ ಹತ್ರ ಇವ್ರಿಗೇನು ಕೆಲಸ? ಯಾರಿಗೆ? ಸೈತಾನ್ಗೆ ಅಂತ ನಿಮ್ಗೆಲ್ಲರಿಗೂ ಪ್ರಶ್ನೆ ಬರ್ಬೋದು. ಸೊ ಮೀಕಾಯೇಲ್ ಯಾಕೆ ಶವನ ಕೊಡ್ತಾ ಇಲ್ಲ? ಇದನ್ನು ತುಂಬ ಜನ ತಪ್ಪಾಗಿ ಬೋಧಿಸ್ತಾರೆ. ಆದರೆ ನಿಜವಾಗಿರೋ ಸತ್ಯ ಏನಂತ ಹೇಳ್ಬಿಟ್ಟು ನಾವು ಸ್ಟಡಿ ಮಾಡೋಣ. ಏನಂತಪ್ಪ ಅಂದರೆ, ಮೋಶೆ ಶವ ಏನಾದರೂ ಸೈತನ್ ಕೈಗೆ ಸಿಕ್ಬಿಟ್ಟಿದ್ರೆ, ಇಲ್ಲ ಜನರ ಕೈಗೆ ಸಿಕ್ಬಿಟ್ಟಿದ್ರೆ, ಸೈತಾನ್ ಏನು ಮಾಡ್ತಾ ಇದ್ದೀನಿ ಅಂದರೆ, ಆ ಶವನ ಕೊಳೆತು ಹೋಗದೆ ಇರೋ ಥರ ಅದನ್ನು ಹಂಗೇ ಪ್ರೊಟೆಕ್ಟ್ ಮಾಡಿಬಿಟ್ಟು ಹಾಗೇ ಇಟ್ಬಿಡ್ತಾ ಇದ್ರು. ಆವಾಗ ಏನಾಗ್ತಾ ಇತ್ತಂದರೆ, ಆ ಒಂದು ಮೋಶೆ ಶವ ಏನು ಮಾಡ್ತಾಯಿದ್ರು, ಕೂದಲು ಉದುರದೆ ಉಗುರು ಹಂಗೆ ಬೆಳೆಯೋ ಥರ, ಆ ಶವ ಕೊಳೆತೋಗದೆ ಇರೋ ಥರ ಪ್ರೊಟೆಕ್ಷನ್ ಮಾಡೋದು ಸೈತಾನಿಗೆ ಗೊತ್ತು. ಯಾಕಂದರೆ ಅವನು ಪರಿಪೂರ್ಣ ಜ್ಞಾನಿ ಅಲ್ವಾ? ಸೊ ನಮ್ಗೆ ಬೈಬಲಲ್ಲಿ ಗೊತ್ತಿದೆ. ಆಮೇಲೆ ಜನರಿಗೆ ಗೊತ್ತಿದೆ, ಐಗುಪ್ತ ದೇಶದಲ್ಲಿ ತುಂಬ ವರ್ಷಗಳ ಕಾಲ ಸತ್ತವಿರುವಂಥ ಎಣೆಗಳನ್ನು, ಶವಗಳನ್ನು ಪಿರಮಿಡ್ಗಳಲ್ಲಿ ಹಂಗೆ ತುಂಬ ವರ್ಷಗಳ ಕಾಲ ಇಟ್ಟಿರೋದು ನೋಡ್ತೀವಿ. ಅದೇ ಥರ ಏನು ಮಾಡ್ತಾಯಿದ್ರು ಅಂದರೆ ಸೈತಾನು, ಸೊ ಮೋಶೆ ಶವನ ಏನು ಮಾಡಿಬಿಡ್ತು, ಕೊಳೆಯದೇ ಇರೋ ಥರ ಹಾಗೆ ಇಟ್ಟುಬಿಟ್ಟಿದ್ರೆ ಅಲ್ಲಿ ಪ್ರಪಂಚದಲ್ಲೇ ತುಂಬ ದೊಡ್ಡ ದೇವಸ್ಥಾನ ಕಟ್ಟಿಬಿಡೋರು. ಅರ್ಥ ಆಯ್ತಾ? ಸೊ ದೇವಸ್ಥಾನ ಕಟ್ಟಿಬಿಟ್ಟು ದೊಡ್ಡ ಒಂದು ದೇವಾಲಯ ಆಗಿಬಿಡೋದು. ಆವಾಗ ನಮ್ಮ ಯೇಸು ಕ್ರಿಸ್ತರು ಬಂದು ನಾನೇ ಮೆಸ್ಸಿಯನಪ್ಪ ಅಂತ ಹೇಳಿದ್ರೆ ಖಂಡಿತ ಯಾರೂ ನಂಬ್ತಾ ಇರಲಿಲ್ಲ. ದೇವ್ರ ಪ್ಲಾನೇ ಉಲ್ಟಾ ಆಗ್ಬಿಡ್ತಾ ಇತ್ತು, ಕೆಡಿಸ್ಬಿಡ್ತಾ ಇದ್ದ ಸೈತಾನ್. ಅರ್ಥ ಆಯ್ತಾ ಸಹೋದರ ಸಹೋದರಿ? ಅವ್ರ ಶವ ಅವನು ಎಲ್ಲಿ ಸಮಾಧಿ ಮಾಡಿದ್ರು ಅಂತೇಳಿ ಆ ಸಮಾಧಿ ಇದುವರೆಗೂ ಯಾರಿಗೂ ದೇವ್ರು ತಿಳಿಸಿಲ್ಲ. ಅದೊಂದು ರಹಸ್ಯವಾಗಿ ಇಟ್ಬಿಟ್ಟಿದ್ದಾರೆ. ಈ ತಿಳಿಸಿದ್ರೆ ಏನು ಮಾಡಿದ್ರು ಅಂದರೆ ಅಲ್ಲೊಂದು ದೊಡ್ಡ ದೇವಾಲಯ ಕಟ್ಬಿಡೋರು. ಓಕೆನಾ? ಸೊ ಅದಕ್ಕೆ ಇಸ್ರೇಲ್ ಜನರ ಹತ್ರ ನಮ್ಮ ಯೇಸು ಒಬ್ಬರಿಗೆ ಕುರುಡನಿಗೆ ಕಣ್ಣು ಕೊಡುವಾಗ ಅವಾಗ ಹೇಳ್ತಾರೆ, ಸೊ ಈ ಮನುಷ್ಯ ಯಾರೋ ಗೊತ್ತಿಲ್ಲ, ಯೇಸು ಅವ್ರು ಯಾರೋ ಗೊತ್ತಿಲ್ಲ, ಮೋಶೆ ಭಕ್ತರು ನಾವು, ಮೋಶೆ ಸಂಗಡ ದೇವ್ರು ಮಾತಾಡಿದ್ದಾರೆ ಅಂತ ಹೇಳ್ತಾರೆ. ಸೊ ಅವ್ರಿಗೆ ಮೋಶೆ ಅಂದರೆ ಅಷ್ಟು ಒಂದು ಅಭಿಮಾನ. ಯಾರಿಗೆ? ಇಸ್ರಾಯೇಲ್ ಜನರಿಗೆ. ಅದೇ ಥರ ಅವ್ರ ಬಾಡಿ ಸಿಕ್ಬಿಟ್ಟಿದ್ರೆ ಖಂಡಿತ ದೇವಾಲಯ ಕಟ್ಬಿಡೋರು. ಸೊ ಅದಕ್ಕೆ ಸಂಬಂಧಪಟ್ಟಿರುವಂಥ ವಾಕ್ಯಗಳನ್ನು ನಾವು ನೋಡೋಣ. ನೋಡಿ, ಧರ್ಮೋಪದೇಶ ಕಾಂಡ 34ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನೋಡಿ. ಯೆಹೋವನ ಮಾತಿನಂತೆ ಆತನ ಸೇವಕನಾದ ಮೋಶೆ ಅಲ್ಲೇ ಮೋವಾಬ್ಯರ ದೇಶದಲ್ಲಿ ದೇಹವನ್ನು ಬಿಟ್ಟನು. ಮೋವಾಬ್ಯರ ದೇಶದಲ್ಲಿ ಬೆತ್ಪೋರ್ಗೆ ಎದುರಾಗಿರುವ ಕಣಿವೆಯಲ್ಲಿ ಯೆಹೋವನು ಅವನ ದೇಹವನ್ನು ಸಮಾಧಿ ಮಾಡಿದನು. ಅವನ ಸಮಾಧಿ ಎಲ್ಲಿದೆಯೋ ಇಂದಿನವರೆಗೂ ಯಾರಿಗೂ ತಿಳಿಯದು. ನೋಡಿದ್ರಾ? ಆ ಸಮಾಧಿ ಎಲ್ಲಿ ಮಾಡಿದ್ದಾರೆ ಅಂತ ಜಾಗ ಗೊತ್ತಾದರೆ ಸಾಕು, ಖಂಡಿತ ಹುಡ್ಕೊಂಡು ಹೋಗಿ ಜನ ಏನು ಮಾಡಿಬಿಡೋರು, ದೇವಾಲಯ ಕಟ್ಟಿಬಿಡೋರು. ಸೊ ಇಸ್ರಾಯೇಲ್ ಜನ ಮೆಂಟಾಲಿಟಿ ಹೇಗಿದೆ ಅಂತ ಇನ್ನೊಂದು ಎಕ್ಸಾಂಪಲ್ ನೋಡಿ. 2 ವರ್ಷಗಳು 18ನೇ ಅಧ್ಯಾಯದಲ್ಲಿ 4ನೇ ವಾಕ್ಯ.
ಹಿಜ್ಕಿಯ ರಾಜನ ಕಾಲದವರೆಗೂ ಆ ಮೋಶೆ ಅರಣ್ಯದಲ್ಲಿ ನಡೆಸ್ಕೊಂಡು ಬರ್ತಿರ್ಬೇಕಾದ್ರೆ ಅವ್ರು ದೇವರಿಗೆ ವಿರೋಧವಾಗಿ ಗುಣಗುಡ್ತಾರೆ. ಆವಾಗ ದೇವರ ಕೋಪ ಬಂದು ಹಾವುಗಳನ್ನ ಬಿಟ್ಬಿಡ್ತಾರೆ, ಉರಿಮಂಡಲಗಳನ್ನ ಬಿಟ್ಬಿಡ್ತಾರೆ. ಹಾವುಗಳಿಂದ ಕಚ್ಚಿ ತುಂಬ ಜನ ಸತ್ತೋಗ್ಬಿಡ್ತಾರೆ. ಆವಾಗ ಅವ್ರ ತಪ್ಪನ್ನು ತಿದ್ದುಕೊಂಡು ಹೋಗಿ ಮೋಶೆ ಹತ್ರ ಬೇಡ್ಕೊತಾರೆ, ನಾವು ತಪ್ಪು ಮಾಡಿದ್ದೇವೆ ದೇವರು ದಯವಿಟ್ಟು ನಮಗೆ ಕ್ಷಮಾಪಣೆ ಸಿಗಲಿ ಅಂತ. ಆವಾಗ ಮೋಶೆ ಹೋಗಿ ಯೆಹೋವ ದೇವ್ರ ಹತ್ರ ಪ್ರಾರ್ಥನೆ ಮಾಡುವಾಗ ಅವ್ರಿಗೆ ಒಂದು ತಾಮ್ರದ ಸರ್ಪ ಮಾಡಿ ಎತ್ತರವಾದ ಸ್ಥಳದಲ್ಲಿಡಿ, ಅದನ್ನು ನೋಡೋರೆಲ್ಲರೂ ಬದುಕ್ತಾರೆ ಅಂತ ಹೇಳ್ತಾರೆ. ಸೊ ಅದೆಲ್ಲ ಛಾಯೆಗಳು, ಮೋಶೆ ಒಂದು ಛಾಯೆಯಲ್ಲಿ ನೋಡೋಣ, ಓಕೆನಾ. ಸೊ ಅವಾಗ ಆ ಮೋಶೆ ಸಾಮ್ರ ಸರ್ಪ ನೋಡಿ ಯಾವಾಗಲಿಂದ ಕಚ್ಚಿಸ್ಕೊಂಡಿರೋರು ಆ ಸರ್ಪ ನೋಡಿದ ತಕ್ಷಣ ಲಕ್ಷ್ಯವಿಟ್ಟು ಯಾರು ನೋಡ್ತಾರೆ ಅವರೆಲ್ಲ ಬದುಕ್ತಾ ಇದ್ರು. ಸೊ ಆಮೇಲೆ ಮೋಶೆ ಹೋದ್ಮೇಲೆ ಏನು ಮಾಡಿಬಿಟ್ರು ಅಂದರೆ ಆ ತಾಮ್ರದ ಸರ್ಪನ ಪೂಜೆ ಮಾಡ್ತಾ ಇದ್ರು, ಧೂಪ ಸುಡ್ತಾ ಇದ್ರು ಅಂತ ಹೇಳ್ಬಿಟ್ಟು ನೋಡ್ತೀವಿ. ನೋಡಿ 2 ಅರಸರುಗಳು 18ನೇ ಅಧ್ಯಾಯ. ಅದು ಯಾರ ಕಾಲದವರೆಗೂ ಅಂದರೆ ಹಿಜ್ಕಿಯ ರಾಜನ ಕಾಲದವರೆಗೂ ಆ ಒಂದು ಮೋಶೆ ಮಾಡಿಟ್ಟು ತಾಮ್ರ ಸರ್ಪನ ಧೂಪ ಸುಡ್ತಾ ಇದ್ರು ಅಂತ ನೋಡ್ತೀವಿ. ನೋಡಿ 18:4 3 ನೋಡಿ, ಇವ್ರ ಬಗ್ಗೆ ಹೇಳ್ತಾರೆ. ಇವನು ಪೂರ್ವಿಕನಾದ ದಾವೀದನಂತೆ ಯೆಹೋವನ ಚಿತ್ತಾನುಸಾರವಾಗಿ ನಡೆದನು. ಪೂಜಾ ಸ್ಥಳಗಳನ್ನು ಹಾಡಿ ಮಾಡಿ ಕಲ್ಲು ಕಂಬಗಳು ಒಡೆದು ಅಶೇರ್ ವಿಗ್ರಹ ಸ್ತಂಭಗಳನ್ನು ಕಡಿದು ಹಾಕಿದನು. ಮೋಶೆ ಮಾಡಿಸಿದ್ದ ತಾಮ್ರದ ಸರ್ಪವನ್ನು ಚೂರು ಚೂರು ಮಾಡಿದನು. ಇಸ್ರಾಯೇಲರು ಅದಕ್ಕೆ ಆವರೆಗೂ ಧೂಪ ಸುಡುತ್ತಿದ್ದರು. ಅದಕ್ಕೆ ನೆಹುಷ್ಟಾನ್ ಅಂತ ಹೆಸರಿತ್ತು ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಸೊ ಅಂದರೆ ಹಿಜ್ಕಿಯನ ರಾಜನ ಕಾಲದವರೆಗೂ ಆ ಮೋಶೆ ಮಾಡಿಟ್ಟಿದ್ದ ತಾಮ್ರ ಸರ್ಪಕ್ಕೆ ಧೂಪ ಸುಡ್ತಾ ಇದ್ರು ಅಂತ ನೋಡ್ತೀವಿ. ಅಂದರೆ ತಾಮ್ರದ ಸರ್ಪ ತಾಮ್ರ ಸರ್ಪಕ್ಕೆ ಅಷ್ಟು ಧೂಪ ಸುಡ್ತಾ ಇದ್ದಿದ್ರೆ ಮೋಶೆ ಶವ ಸಿಕ್ಬಿಟ್ಟಿದ್ರೆ ಏನು ಮಾಡ್ತಾ ಇದ್ರು ಅಂದರೆ ಖಂಡಿತ ತುಂಬ ದೊಡ್ಡ ದೇವಸ್ಥಾನ ಆಗ್ಬಿಡೋದು, ಇಸ್ರಾಯೇಲ್ರಲ್ಲೇ ತುಂಬ ದೊಡ್ಡ ಎಡುವ ಕಲ್ಲಾಗ್ಬಿಡೋದು. ಈ ವಿಷಯನ ಅದಕ್ಕೆ ಸೈತಾನ ಏನು ಮಾಡಿದ್ರ, ನನಗೆ ಆ ಶವ ಬೇಕು ಅಂತೇಳ್ಬಿಟ್ಟು ಇದು ಮಾಡಿದ್ರು. ಈ ವಿಷಯನ ಅರ್ಥಕೊಂಡು ಮೀಕಾಯೇಲು, ನಾನು ಬಿಡೋದಿಲ್ಲ, ನಿನ್ನ ಕುತಂತ್ರ ನನಗೆ ಗೊತ್ತಿದೆ, ಇಸ್ರಾಯೇಲ್ರ ಬೀಳಿಸ್ಬಿಡ್ತೀಯ, ಇಡೀ ದೇವ್ರ ಪ್ಲಾನ್ ಉಲ್ಟಾ ಆಗ್ಬಿಡುತ್ತೆ, ನಾಳೆ ದಿವಸ ಮೆಸ್ಸಿಯ ಬಂದು ನಾನೇ ಮೆಸ್ಸಿ ಅಂದರೆ ಹೋಗಯ್ಯ, ನೀನು ಯಾರೋ ಗೊತ್ತಿಲ್ಲ, ಮೋಶೆ ದೇವಸ್ಥಾನಕ್ಕೆ ಬಂದು ನೀನೇ ನಮಸ್ಕಾರ ಮಾಡಪ್ಪ ಅಂತ ಹೇಳ್ಬಿಟ್ಟು ಅಂದ್ಬಿಡೋರು. ನೆಕ್ಸ್ಟು ಯೇಸುವನ ಯಾರು ಅಕ್ಸೆಪ್ಟ್ ಮಾಡ್ತಾ ಇರಲಿಲ್ಲ, ಆ ಲೆವೆಲ್ಗೆ ಹೋಗ್ಬಿಡ್ತಾ ಇತ್ತು. ಅರ್ಥ ಆಯ್ತಾ? ತುಂಬ ದೊಡ್ಡ ಎಡವಟ್ಟಾಯಿತು. ಅದಕ್ಕೆ ಯೂದ ಪತ್ರಿಕೆಯಲ್ಲಿ ಹೇಳ್ತಾರೆ, ಸೊ ದೇವದೂತರು ಆ ಪ್ರಧಾನ ದೇವದೂತನಾದ ಮೀಕಾಯೇಲು ಸೈತಾನ್ ಇಬ್ಬರು ಏನು ಮಾಡ್ತಾರೆ, ವ್ಯಾಜ್ಯ ಆಡ್ತಾರೆ, ಜಗಳ ಆಡ್ತಾರೆ, ನಾನು ಇದು ಬಿಡಲ್ಲ ಅಂತ ಹೇಳ್ಬಿಟ್ಟು, ಓಕೆನಾ. ಸೊ ಅದೇ ಥರ ಇನ್ನು ಎಲ್ಲಾದರೂ ಜಗಳ ಆಡ್ತಾರೆ ದೇವದೂತರು ಅಂದರೆ ಹೌದು, ಜಗಳ ಇನ್ನೂ ಕೆಲವು ಕಡೆ ಇದೆ, ತುಂಬ ಕಡೆ ಇದೆ. ಅದರಲ್ಲಿ ಕೆಲವೊಂದು ವಿಚಾರಗಳು ನಿಮ್ಮ ಹತ್ರ ಹಂಚ್ಕೊತೀನಿ. ದಾನಿಯೇಲ ದಾನಿಯೇಲ 10ನೇ ಅಧ್ಯಾಯ 13ನೇ ವಾಕ್ಯ, 12ರಿಂದ 13. ಸೊ ಏನು ಹೇಳ್ತಾರೆ ಅಂದರೆ, ದಾನಿಯೇಲು ತುಂಬ ಬಂದಿರೋಂಥ ಕಷ್ಟ ನೋಡಿ ತುಂಬ ಪ್ರಾರ್ಥನೆ ಮಾಡಿ ಉಪವಾಸ ಮಾಡ್ತಾರೆ. ಆ ಪ್ರಾರ್ಥನೆ ಹೇಳ್ತಾರೆ ನೋಡಿ, ಆ ವಿಜ್ಞಾಪನೆ ಇಲ್ಲಿ ನೋಡಿ ಹೇಳ್ತಾರೆ, ಒಬ್ಬ ದೇವದೂತ ಹೇಳ್ತಾರೆ ಬಂದುಬಿಟ್ಟು, ನಾನು ನಿನಗೆ ಇದು ಮಾಡೋಕ್ಕೆ ಬಂದಿದ್ದೀನಿ, ದೇವ ಸಂಕಲ್ಪ ತಿಳಿಸೋದಕ್ಕೆ ಬಂದಿದ್ದೀನಿ. 12ನೇ ವಾಕ್ಯ, ಆಮೇಲೆ ಅವನು ನನಗೆ, ದಾನಿಯೇಲನೇ ಭಯಪಡಬೇಡ, ನೀನು ದೈವ ಸಂಕಲ್ಪವನ್ನು ವಿಮರ್ಶಿಸುವುದಕ್ಕೂ ನಿನ್ನನ್ನು ನಿನ್ನ ದೇವರ ಮುಂದೆ ತಗ್ಗಿಸಿಕೊಳ್ಳುವುದಕ್ಕೂ ಮನಸ್ಸಿಟ್ಟ ಮೊದಲನೇ ದಿನದಲ್ಲಿಯೇ ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು. ಆ ವಿಜ್ಞಾಪನೆ ನಿಮಿತ್ತವೇ ನಾನು ಬಂದೆನು. ಪಾರಸಿ ರಾಜ್ಯದ ದಿವ್ಯ ಪಾಲಕನು 21 ದಿವಸ ನನ್ನನ್ನು ತಡೆಯಲು, ಇಗೋ ಪ್ರಧಾನ ದಿವ್ಯ ಪಾಲಕನೊಬ್ಬನಾದ ಮೀಕಾಯೇಲನು ನನ್ನ ಸಹಾಯಕ್ಕೆ ಬಂದನು ಅಂತ ಹೇಳ್ತಾರೆ. ಅಂದರೆ ಇವ್ರ ಪ್ರಾರ್ಥನೆ ದೇವ್ರಿಗೆ ಮುಟ್ಟಿತು. ಆ ದೇವ್ರಿಗೆ ನಾವು ಮಾಡೋ ಪ್ರಾರ್ಥನೆ ಹೆಂಗೆ ಮುಟ್ಟುತ್ತೆ ಅಂದರೆ ದೇವದೂತರು ತಗೊಂಡೋಗಿ ದೇವ್ರಿಗೆ ತಿಳಿಸ್ತಾರೆ, ಓಕೆನಾ. ಸೊ ಅವ್ರ ಪ್ರಾರ್ಥನೆ ಅವ್ರಿಗೆ ಬಂದ ಮೇಲೆ ಹೋಗಿ ದೇವ್ರು ಇಮಿಡಿಯೇಟ್ ದೂತನ ಕಳಿಸ್ತಾರೆ, ಹೋಗ್ಬಿಟ್ಟು ದಾನಿಯೇಲಿಗೆ ಹೇಳಪ್ಪ ಅಂತೇಳ್ಬಿಟ್ಟು. ಆದರೆ ಈ ಒಂದು ಪಾರಸಿ ರಾಜ್ಯದ ದಿವ್ಯ ಪಾಲಕ ಏನು ಮಾಡ್ತಾರೆ ಅಂದರೆ 21 ದಿವಸ ತಡೀತಾರೆ. ಅಂದರೆ
ಸೈತಾನ್ ಇಟ್ಟಿರುವಂಥ 4 ರಾಜ್ಯಗಳಿಗೆ 4 ಪ್ರಧಾನ ದೂತರುಗಳಿದ್ದಾರೆ, ಅಧಿಕಾರಿಗಳಿದ್ದಾರೆ. ಅವರು ಭೂಮಿಗೆ ಬಂದು ಈ ದೇವದೂತರು ಹೇಳುವಂಥ ಸಂದೇಶ, ದೇವ್ರ ಪ್ಲಾನ್ ತಿಳಿಸ್ಬಾರ್ದು ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಆವಾಗ ಅವ್ರ ಸಪೋರ್ಟ್ಗೆ ಬಂದಿದ್ದು ಮೀಕಾಯಲ್ ಬರ್ತಾರೆ. ಮೀಕಾಯಲ್ ಸಪೋರ್ಟ್ ಬಂದು ಅವ್ರನ್ನ ಹೋಗಿ ದಾನಿಯಲ್ಗೆ ಹೇಳಿ ಅಂತ ಹೇಳ್ತಾರೆ. ಅಂದರೆ ಸೈತಾನ್ ಗುಡಿನೂ ದೇವದೂತನ ಗುಡಿ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ, ಬರೀದೇ ತಡೀತಾರೆ. ಇದು ನನ್ನ ಕಂಟ್ರೋಲಲ್ಲಿರೋಂಥದ್ದು. ಇಲ್ಲಿ ನಿಮ್ಮ ಒಳ್ಳೆ ವಿಚಾರಗಳನ್ನ ನಡೆಯೋಕ್ಕೆ ನಾನು ಬಿಡಲ್ಲ ಅಂತ ಇವರು, ಇಲ್ಲ ನನ್ನ ಪವರ್ ತೋರಿಸಿ ನಾನು ಇದು ಮಾಡ್ತೀನಿ ಅಂತ ಅವರು. ಸೊ ಅವಾಗ ಅವರು ತುಂಬ ಇದು ಮಾಡೋವಾಗ ಮೀಕಾಯಲ್ ಸಪೋರ್ಟಿಗೆ ಬಂದು ಅವರಿಂದ ಸೋಲಿಸಿ ಅವ್ರನ್ನ ದಾನಿಯಲ್ ಹತ್ರ ಕಳಿಸ್ತಾರೆ. ನೋಡಿ, ಅವ್ರು ಮತ್ತೆ ಇನ್ನೊಂದು ಹೇಳ್ತಾರೆ ನೋಡಿ, 20ನೇ ವಾಕ್ಯ. ನಾನು ನಿನಗೆ ಬಳಿಗೆ ಬಂದೆನೆಂದು ನಿನಗೆ ಗೊತ್ತಿಲ್ಲವೇ? ಈಗ ನಾನು ಪಾರಸಿ ರಾಜ್ಯದ ದಿವ್ಯ ಪಾಲಕನೊಂದಿಗೆ ಹೋರಾಡಲು ಹಿಂತಿರುಗಬೇಕು. ನಾನು ಆ ಹೋರಾಟವನ್ನು ತೀರಿಸಿದ ಕೂಡಲೇ ಗ್ರೀಕ್ ರಾಜ್ಯದ ದಿವ್ಯ ಪಾಲಕನು ಎದುರು ಬೀಳುವನು ಅಂತ ಹೇಳ್ತಾರೆ. ಇವರೊಬ್ಬರೊಂದಿಗೆ ಹೋರಾಡುವ ಅಲ್ಲಿ ನಿಮ್ಮ ಪಾಲಕನಾದ ಮೀಕಾಯಲಿನ ಹೊರತು ನನಗೆ ಬೆಂಬಲರಾಗತಕ್ಕವರು ಇನ್ಯಾರೂ ಇಲ್ಲ. ಮೇದ್ಯನಾದ ದೈರ್ವೇಷನ ಆಳ್ವಿಕೆಯ 1ನೇ ವರ್ಷದಲ್ಲಿ ನಾನೇ ಮೀಕಾಯಲನಿಗೆ ಬೆಂಬಲ ಕೊಟ್ಟು ಆಶ್ರಯವಾಗಿ ನಿಂತೆನು ಅಂತ ಹೇಳ್ತಾರೆ. ಅಂದರೆ ಕೆಲವು ಟೈಮಲ್ಲಿ ನಾನು ಮೀಕಾಯಲ್ಗೆ ಸಪೋರ್ಟ್ ಮಾಡಿದ್ದೀನಿ, ಮೀಕಾಯಲ್ ನನಗೆ ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅಂದರೆ ಇವ್ರ ಪ್ಲ್ಯಾನು ಈ ಭೂಲೋಕದಲ್ಲಿ, ಈ ಒಂದು ಸೈತಾನ ಒಂದು ರಾಜ್ಯದಲ್ಲಿ ಅವನು ಕೆಲಸ ಮಾಡೋದಕ್ಕೆ ಬಿಡಲ್ಲ, ಅವನು ಕೆಲಸ ಮಾಡೋದಕ್ಕೆ ಒಳ್ಳೆ ದೇವದೂತರನ್ನ ಬಿಡಲ್ಲ. ಅದೇ ಥರ ಒಳ್ಳೇದು ಮಾಡಿದ್ರು ಇವನು ಕೇಟ್ ಮಾಡ್ತಾ ಇರ್ತಾರೆ, ಇವರಿಬ್ಬರಿಗೂ ಜಗಳ ಆಡ್ತಾ ಇರುತ್ತೆ. ಅರ್ಥ ಆಯ್ತಾ? ಸೊ ಇದಿನ್ನೂ ಸಬ್ಜೆಕ್ಟ್ 3ನೇ ಭಾಗದಲ್ಲಿ ಹೇಳ್ತೀನಿ, ಅವ್ರು ಯಾವ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ದೇವದೂತರು ಗುಡಿನೂ ಜಗಳ ಆಡ್ತಾರೆ ಅನ್ನೋದನ್ನ ಈ ಒಂದು ದಿವಸದಲ್ಲಿ ನಾವು ತಿಳ್ಕೊಂಡ್ವಿ. ಓಕೆ, ಸೊ ದೇವದೂತರಿಗೆ ಕೋಪ ಬರುತ್ತಾ ಅನ್ನೋದು ನೆಕ್ಸ್ಟ್ ಭಾಗದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು.